ಹಂಸಗೀತೆ ಅಧ್ಯಾಯ 14. ತಾನು ಪಟ್ಟಣಶೆಟ್ಟಿ ವಿರೂಪಾಕ್ಷಪ್ಪನವರ ಬಳಿ ರಾಗವನ್ನು ಒತ್ತೆ ಇಟ್ಟಿದ್ದನ್ನು ವೆಂಕಟಸುಬ್ಬಯ್ಯ ಯಾರಿಗೂ ತಿಳಿಸಿರಲಿಲ್ಲ. ಚಂದ್ರಸಾನಿಗೂ ಕೂಡ ಹೇಳಿರಲಿಲ್ಲ. ಒಂದು ದಿನ ಆಕಸ್ಮಿಕವಾಗಿ ಈ ವಿಚಾರ ಅನಂತಯ್ಯನವರಿಗೂ ತಿಳಿಯಿತು. ಒಂದು ದಿನ ಪೇಟೆಯಲ್ಲಿ ಅನಂತಯ್ಯನವರಿಗೆ ಸಿಕ್ಕಿದ ವಿರೂಪಾಕ್ಷಪ್ಪ ಈ ಮಾತು ಆಡುತ್ತಾ ಮಾತು ವೆಂಕಟಸುಬ್ಬಯ್ಯನವರ ವಿಚಾರಕ್ಕೆ ಬಂದಾಗ, ತಾವು ನನ್ನನ್ನು ಬೈಯಬಹುದು ಅನಂತಯ್ಯನವರೇ, ಆದರೂ ಇದ್ದ ವಿಚಾರ ಹೇಳುತ್ತೇನೆ. ವೆಂಕಟಸುಬ್ಬಯ್ಯನವರು ಕೆಡಲು ನಾನೇ ಕಾರಣವಾದಾಗಾಯಿತು ಎಂದರು. ಅನಂತಯ್ಯನವರಿಗೆ ಆ ಮಾತು ಕೇಳಿ ಆಶ್ಚರ್ಯವಾಯಿತು. ಏಕೆ, ನೀವೇನು ಮಾಡಿದಿರಿ? ಆ ಪ್ರಶ್ನೆಗೆ ಉತ್ತರವಾಗಿ ವಿರೂಪಾಕ್ಷಪ್ಪ, ವೆಂಕಟಸುಬ್ಬಯ್ಯನವರು 1000 ಹೊನ್ನಿನ ಸಾಲಕ್ಕೆ ಬಂದದ್ದು, ತಾನು ರಾಗಗಳನ್ನು ಒತ್ತೆ ಇಟ್ಟುಕೊಂಡು ಸಾಲ ಕೊಟ್ಟಿದ್ದು ಹೇಳಿ. ಹೀಗೆ ಎಂದು ತಿಳಿದಿದ್ದರೆ ಕೊಡುತ್ತಿರಲಿಲ್ಲ ಸ್ವಾಮಿ, ನಾನೇ ಬೆಳೆಯೋ ಗಿಡಕ್ಕೆ ಕೊಡಲಿ ಹಾಕಿದ ಹಾಗಾಯಿತು ಎಂದರು. ಆತ ಹೇಳಿದುದನ್ನು ಕೇಳಿ ಅನಂತಯ್ಯನವರಿಗೆ ಸಿಡಿಲು ಬಿಡದಾಗಾಯಿತು. ಆದರೆ ಅದನ್ನು ತೋರಗೊಡದೆ, ಇರಲಿ, ಇದನ್ನು ನೀವು ಯಾರ ಮುಂದೂ ಹೇಳಬೇಡಿ, ಹೀಗೆ ಸರಿ ಮಾಡಬಹುದೋ ನೋಡೋಣ ಎಂದರು. ಅವರು ಆ ವಿಷಯವನ್ನು ಯಾರಿಗೂ ಹೇಳಲಿಲ್ಲ. ಆದರೂ ಆ ಮೋಹಕ್ಕೆ ಬೇಗ ಮದ್ದು ಮಾಡಲೇಬೇಕು ಎಂದು ಹಠ ಹುಟ್ಟಿ ದುರ್ಗದಲ್ಲೇ ಕೂತರು. ಹೇಗೆ ಮಾಡಬೇಕು, ಯಾರಿಂದ ಹೇಳಿಸಿ ಕಣ್ಣು ತೆರೆಸಬೇಕು ಎಂದು ಯೋಚಿಸಿ ಕಡೆಗೆ ವೆಂಕಟಸುಬ್ಬಯ್ಯನವರ ಬುದ್ಧಿಯನ್ನು ತಿರುಗಿಸಲು ಶಕ್ತಿ ಇದ್ದ ಚಂದ್ರಸಾನಿಯಿಂದಲೇ ಹೇಳಿಸಿ ನೋಡಬೇಕೆಂದು ಲೆಕ್ಕ ಹಾಕಿದರು. ಅದಕ್ಕೆ ಮೊದಲು ಹಾಗೆ ಹೇಗೆಂದು ಅವರು ತಿಳಿದುಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ಅವರು ಒಂದು ದಿನ ವೆಂಕಟಸುಬ್ಬಯ್ಯನವರನ್ನೇ ಕೇಳಿದರು. ಏನಪ್ಪ ವೆಂಕಟಸುಬ್ಬು, 3 ಹೊತ್ತು ನೀನಾಯಿತು, ನಿನ್ನ ರಾಣಿಯಾಯಿತು. ಏನಾದರೂ ಕೇಳಿದರೆ ಅವಳೇ ನನ್ನ ಹೆಂಡತಿ ಎನ್ನುತ್ತೀಯ. ಹಾಗೂ ಆಗಲಿ, ಒಂದು ಸಲ ಆಕೆಯ ಮುಖವನ್ನಾದರೂ ತೋರಿಸುತ್ತೀಯೋ ಇಲ್ಲವೋ? ನಿಮಗೆ ಅಡ್ಡಿಯೇ ಮಾವ, ನನ್ನ ಬಾಳಿಗೆ 2 ದೀಪಸ್ತಂಭ, ಒಂದು ನೀವು, ಇನ್ನೊಂದು ಚಂದ್ರ. ನಾನೇ ಕರೆದುಕೊಂಡು ಹೋಗಬೇಕೆಂದುಕೊಂಡಿದ್ದೆ, ಆದರೆ ಕರೆಯಲು ಧೈರ್ಯ ಬರಲಿಲ್ಲ. ಯಾವಾಗ ಬೇಕಾದರೂ ಕರೆದುಕೊಂಡು ಹೋಗುತ್ತೇನೆ. ಹಾಗಾದರೆ ಯಾವಾಗ ಹೋಗೋಣ? ನಾಳೆಯೇ ಹೋಗೋಣ ಎಂದರು ವೆಂಕಟಸುಬ್ಬಯ್ಯ. ವೆಂಕಟಸುಬ್ಬಯ್ಯನವರಿಂದ ಅನಂತಯ್ಯನವರ ವಿಚಾರವನ್ನು ಆಗಾಗ ಕೇಳಿದ ಚಂದ್ರ ಅವರನ್ನು ತನ್ನವರು ಎಂಬಷ್ಟು ವಿಶ್ವಾಸದಿಂದ ಆಧರಿಸಿದಳು. ಅವರು ಮನೆಗೆ ಬಂದಾಗ ಆಕೆಯ ಮಾತುಕತೆ, ನಡತೆಯ ಸಜ್ಜನಿಕೆ, ಸ್ನೇಹಪರತೆಯನ್ನು ಕಂಡು ಅನಂತಯ್ಯನವರಿಗೂ ವೆಂಕಟಸುಬ್ಬಯ್ಯ ಆಕೆಯಲ್ಲಿ ಅನುರಕ್ತನಾದದು ತಪ್ಪಲ್ಲ ಎನಿಸಿತು. ಬಂಗಾರದ ಹೂವಿನ ಪರಿಮಳ ಬಂದಾಗ ಅದಕ್ಕೆ ಮಾರು ಹೋಗದವರು ಉಂಟೆ? ಆಕೆಯ ಆಧಾರದಲ್ಲಿ ಅಂತಃಕರಣಕ್ಕೆ ಹೋಗುವ ಮಾತಿನ ರೀತಿಯಲ್ಲಿ ಕೃತ್ರಿಮವೇನೂ ಕಾಣಲಿಲ್ಲ. ಅದಕ್ಕೆ ಬದಲು ಒಂದೊಂದು ಮಾತಿನಲ್ಲೂ ನೋಟದಲ್ಲೂ ಆಕೆಯ ಬಾಳು ವೆಂಕಟಸುಬ್ಬಯ್ಯನವರ ಬಾಳಿನೊಂದಿಗೆ ಹಾಲಿನಲ್ಲಿ ಬೆರೆವ ಸಕ್ಕರೆಯಂತೆ ಬೆರೆತಿರುವುದು ಕಾಣುತ್ತಿತ್ತು. ಆಕೆಗೆ ಮನ ನೋಯಿಸುವ ಮಾತನ್ನು, ನಿನ್ನಿಂದ ಆತನ ಸಂಗೀತದ ಬಾಳು ಕುಂಠಿತವಾಗಿದೆ ಎಂದು ಹೇಗೆ ಹೇಳುವುದು ಎನಿಸಿತು. ಆದರೆ ಕರ್ತವ್ಯ ಕಟುವೆಂದು ನಿರ್ವಹಿಸದೆ ಉಂಟೆ? ಆ ದಿನ ಆದ ಪರಿಚಯದ ಬಲದ ಮೇಲೆ 4-6 ದಿನ ಕಳೆದ ನಂತರ ವೆಂಕಟಸುಬ್ಬಯ್ಯ ಇಲ್ಲದ ಹೊತ್ತನ್ನು ಸಾಧಿಸಿ ಆಕೆಯ ಮನೆಗೆ ಹೋಗಿ ಕಂಡರು ಅನಂತಯ್ಯ. ಬನ್ನಿ, ಅವರು ಮನೆಯಲ್ಲಿಲ್ಲ, ಬೇಗ ಬರಬಹುದು. ಒಂಟಿಯಾಗಿ ಬಂದ ಅವರನ್ನು ಕಂಡು ಚಂದ್ರಸಾನಿ ಹೇಳಿದಳು, ಅವನನ್ನು ನೋಡಲು ಬರಲಿಲ್ಲ, ನಿಮ್ಮನ್ನೇ ನೋಡಲು ಬಂದೆ ಎಂದು ಅನಂತಯ್ಯ ಪೀಠಿಕೆ ಹಾಕಿದರು. ನನ್ನಿಂದ ಏನಾಗಬೇಕು ಹೇಳಿ? ಆ ಪ್ರಶ್ನೆಗೆ ತಟಕ್ಕನೆ ಉತ್ತರ ಹೇಳದೆ ಒಂದು ಗಳಿಗೆ ಆಕೆಯನ್ನು ದುರುಗುಟ್ಟಿ ನೋಡಿದರು. ಆ ನೋಟದ ತೀವ್ರತೆಯ ಅನುಭವವಾಗಿ ಆಕೆಗೆ ಏಕೋ ದಿಗಿಲಾಯಿತು. ಕೆಲವು ವೇಳೆ ಕಟುವಾದರೂ ಸತ್ಯವನ್ನು ಮರೆಮಾಚದೆ ಹೇಳುವುದು ಆಪ್ತರ ಕರ್ತವ್ಯ ಅಲ್ಲವೇ ತಾಯಿ? ಆ ಮಾತಿಗೆ ಸಮ್ಮತಿ ಸೂಚಿಸಿ ತಲೆ ಹಾಕಿದಳು ಚಂದ್ರ. ನಿಮ್ಮಿಬ್ಬರಿಗೂ ಒಬ್ಬರಲ್ಲೊಬ್ಬರಿಗೆ ತುಂಬ ಪ್ರೇಮವಿದೆ. ಜನ ಏನು ಹೇಳಿದರೂ ನನಗೇನೋ ತುಂಬ ಸಂತೋಷ. ಇದೇ ನಿಜವಾದ ದಾಂಪತ್ಯ. ಅವನು ನನಗೆ ಮಗ, ಆದರೆ ನೀನು ಸೊಸೆ. ಆದ್ದರಿಂದಲೇ ಸಲಿಗೆ ವಹಿಸಿ ಒಂದು ಮಾತು ಹೇಳಬೇಕೆಂದು ಬಂದೆ. ಅವಳ ಎದೆಯಲ್ಲಿ ಕವಿದ ದಿಗಿಲು ಹೆಚ್ಚಾಯಿತು. ಮಾತನಾಡದೆ ಹೆದರಿದ ಹಕ್ಕಿಯಂತೆ ಅಗಲವಾದ ಕಣ್ಣು ತೆರೆದು ಅವರನ್ನು ನೋಡಿದಳು. ವೆಂಕಟಸುಬ್ಬುವಿನ ಮೇಲೆ ನಿನಗೆ ತುಂಬ ಪ್ರೇಮವಿದೆಯಲ್ಲವೇ? ಇದೆ. ಆ ಪ್ರಶ್ನೆಯನ್ನು ಕೇಳಬೇಕಾದುದೇ ಇಲ್ಲ. ಪ್ರೇಮವಿದೆ ಎನ್ನುವುದಕ್ಕೆ ಅವನ ಹೆಸರು ಹೇಳಿದ ಕೂಡಲೇ ಒಳೆವ ನಿನ್ನ ಕಣ್ಣುಗಳೇ ಸಾಕ್ಷಿ. ಆದರೆ ಪ್ರೇಮಕ್ಕೂ ಕಾಮಕ್ಕೂ ಇರುವ ನಡುವಿನ ಅಂತರ ಬಹು ನವಿರು ತಾಯಿ. ಅದನ್ನು ಯೋಚನೆ ಮಾಡಿದೆಯಾ? ನಾನು ಬಲ್ಲೆ. ಯಾರೂ ಅದನ್ನು ಯೋಚಿಸುವುದಿಲ್ಲ. ಹೊಳೆಯಲ್ಲಿ ಮುಳುಗಿದವರು ಆ ನೀರು ಉಪ್ಪೇ
ಸಿಹಿಯೇ ಎಂದು ಯೋಚಿಸುವುದಿಲ್ಲ. ಹಾಗೆ ಪ್ರಣಯದ ಹೊಳೆಯಲ್ಲಿ ಮುಳುಗಿದವರು ಕೂಡ ಆದರೂ ತಿಳಿದುಕೊಳ್ಳಬೇಕೆಂದರೆ ಒಂದು ದಾರಿ ಇದೆ. ಏನು? ಪ್ರೇಮ ತನ್ನ ಕೃಪೆಗೆ ಪಾತ್ರವಾದ ವ್ಯಕ್ತಿಯನ್ನು ಉದ್ಧಾರ ಮಾಡುತ್ತದೆ. ಕಾಮ ಪಾತಾಳಕ್ಕೆ ತಳ್ಳುತ್ತದೆ. ಒಂದರಲ್ಲಿ ಹರಿವು ಹರಳಿದರೆ ಇನ್ನೊಂದರಲ್ಲಿ ವಿಸ್ಮತಿ ಕವಿಯುತ್ತದೆ. ಮೊಗ್ಗನ್ನು ಅರಳಿಸಿ ಜಗತ್ತಿಗೆ ಅದರ ಸೌಂದರ್ಯ ನರುಗಂಪನ್ನು ನೀಡುವುದು ಪ್ರೇಮ. ಅರಳಿದ ಹೂವನ್ನು ಬಾಡಿಸಿ ಕೊಲ್ಲುವ ಬಿಸಿಲು ಕಾಮ. ನಿಮ್ಮ ಪ್ರಣಯ ಎಂಥದೋ ಯೋಚಿಸಿ ನೋಡುತ್ತಾಯಿ. ನಾನು ಹರಿಯದ ಹೆಣ್ಣು, ತಾವೇ ಹೇಳಲೆ. ಕಟುವಾದರೆ ಕ್ಷಮಿಸುತ್ತೀಯಾ? ಹೇಳಿ. ಎದೆ ನಡುಗುತ್ತಿದ್ದರೂ ಕೇಳಿದಳು ಚಂದ್ರ. ನಿನ್ನದು ಪ್ರೇಮವಿರಬಹುದು ತಾಯಿ, ಆದರೆ ವೆಂಕಟಸುಬ್ಬವಿನದು ಕಾಮ. ಅದು ಅವನನ್ನು ಪಾತಾಳಕ್ಕೆ ತುಳಿಯುತ್ತಿದೆ. ಕರ್ತವ್ಯ ಭ್ರಷ್ಟನಾಗಿದ್ದಾನೆ ಅವನು. ಅವನನ್ನೇ ಅವನು ಮರೆತಿದ್ದಾನೆ. ಸಂಗೀತ ತನ್ನ ಬಾಳ ಉಸಿರು ಎಂದುಕೊಂಡವನು ಅವನು. ಅವನಿಗೆ ಯಾರೂ ಅಡ್ಡಲಾಗಲಿಲ್ಲ. ಇವನು ಅವನ ತಂದೆಗೆ ಇದ್ದ ಒಬ್ಬನೇ ಮಗ. ತಮ್ಮ ದಾರಿಗೆ ಬರದಿದ್ದನ್ನು ಕಂಡು ಕೊರಗಿ, ಆದರೂ ಅವನಿಗೆ ಅಡ್ಡಿಯಾಗದೆ ಮುಂದೆ ಬರಲಿ ಎಂದು ಕಣ್ಣು ಮುಚ್ಚಿದರು. ನಾವು ಅವನ ಆಪ್ತರು, ಇಷ್ಟರು ಎಲ್ಲರೂ ಅವನ ದಾರಿಯಲ್ಲಿ ಅವನು ಮುಂದೆ ಬರಲಿ ಎಂದು ಹಾರೈಸಿದೆವು. ಬೇರೇನೂ ಬಯಸಲಿಲ್ಲ. ಅವನಿಗಿದ್ದುದು ಅದೊಂದೇ ಬಯಕೆ. ಈಗ ಎಲ್ಲರ ಬಯಕೆಯೂ ಮೋಹದ ಚಿತೆಯ ಮೇಲೆ ಮಲಗಿದೆ. ನಿನ್ನ ಸಂಘದಲ್ಲವನು ಎಲ್ಲವನ್ನೂ ಮರೆತಿದ್ದಾನೆ. ಈಗ ಅವನು ಸಂಗೀತಾಭ್ಯಾಸ ಮಾಡುತ್ತಿದ್ದಾನೆಯೇ ಎಂದು ವಿಚಾರಿಸಿದೆಯಾ ನೀನು? ಅಷ್ಟೇ ಅಲ್ಲ, ಇನ್ನೂ ದೂರ ಹೋಗಿದೆ ಅವನ ಇಳಿತ. ನೀನರಿಯೆ. ನಿನಗೂ ಅವನು ಹೇಳಿಲ್ಲ. ನಿನಗಾಗಿ ಅವನು ಮಾಡಬಾರದನ್ನು ಮಾಡಿದ್ದಾನೆ. ಅನಂತಯ್ಯನವರ ಮಾತುಗಳಿಗೆ ಗಳಿಗೆಗೂ ಬೀರ್ಸಾಗುತ್ತಿತ್ತು. ಏನು ಮಾಡಿದರು ಅವರು? ಭೀತಿ ಕಾತುರಳಾಗಿ ಬಿಗಿದ ಧ್ವನಿಯಲ್ಲಿ ಕೇಳಿದಳು. ಬರೀ ಮನೆಯಲ್ಲಿ ಕವಿವ ಕತ್ತಲೆಯಂತೆ ಅವಳ ಮೆದೆಯಲ್ಲಿ ಭೀತಿ ಬೆಳೆಯುತ್ತಿತ್ತು. ಉಸಿರು ಹತ್ತಿ ಬಂದಂತಾಯಿತು. ನಿನ್ನ ಬಳಿಗೆ ಬರುವಾಗ 1000ವನ್ನು ತರಲಿಲ್ಲವೇ? ತರಬೇಕೆಂದು ನಾನು ಹೇಳಲಿಲ್ಲ. ಇರಬಹುದು. ಆದರೆ ಆ ಹಣ ಎಲ್ಲಿಂದ ಬಂದಿತು ಗೊತ್ತೇ? ಹಣಕ್ಕಾಗಿ ಪಟ್ಟಣ ಶೆಟ್ಟಿ ವಿರೂಪಾಕ್ಷಪ್ಪನವರ ಬಳಿ ರಾಗಗಳನ್ನು ಒತ್ತೆ ಇಟ್ಟು ತಂದಿದ್ದಾನೆ. ಆ ಹಣ ತೀರುವಂತಿಲ್ಲ. ಅವನಿನ್ನು ಆ ರಾಗಗಳನ್ನು ಆಡುವಂತಿಲ್ಲ. ಸಂಗೀತವೇ ಬೇಡವಾದವನಿಗೆ ರಾಗದ ಚಿಂತೆ ಏಕೆಂದು ಎಲ್ಲಕ್ಕೂ ಎಳ್ಳು ನೀರು ಬಿಟ್ಟಿದ್ದಾನೆ. ಈಗ ಹೇಳು, ಈ ಪ್ರೇಮದಿಂದ ಅವನ ಉದ್ಧಾರವಾಗಿದೆಯೋ ಹದಪತನವಾಗಿದೆಯೋ? ಅನಂತಯ್ಯನವರು ಹೇಳುವುದನ್ನು ಕೇಳಿ ಆಕೆಗೆ ಉಸಿರು ತಿರುಗಿಸಲು ಅವಕಾಶ ಕೊಡದೆ ಕೆನ್ನೆಗೆ ಹೊಡೆದಂತಾಯಿತು. ನಿಜವೇ ನೀವು ಹೇಳುವ ಮಾತು? ರಾಗಗಳನ್ನು ಒತ್ತಿ ಇಟ್ಟರೆ ಅವರು? ಈ ಜೀವಕ್ಕೆ ಸುಳ್ಳಾಡಿ ಅಭ್ಯಾಸವಿಲ್ಲ. ಅಯ್ಯೋ, ಇದೇನು ಮಾಡಿದರು? ನನಗಾದರೂ ಒಂದು ಮಾತು ಹೇಳಲಿಲ್ಲ ಎಂದು ಚಂದ್ರ ತಲೆ ತಗ್ಗಿಸಿ ಕಂಬನಿಗೆರೆಯುತ್ತಾ ಕುಳಿತಳು. ಊರಲ್ಲಿರುವ ಜನ ಏನಾಡುತ್ತಾರೆಂದು ಗೊತ್ತೇ ಚಂದ್ರಸಾನಿ? ವೆಂಕಟಸುಬ್ಬಯ್ಯನನ್ನು ಹಾಳು ಮಾಡುತ್ತಿದ್ದಾಳೆ. ಅವಳಿಗೆ ಹಣ ಒದಗಿಸಲು ಇವನು ರಾಗಗಳನ್ನು ಒತ್ತೆ ಇಡಲು ಹೆಸರಿಲ್ಲ. ನೀವು ನಂಬಿದಿರ ಆ ಮಾತನ್ನು? ನಿಮ್ಮಾಣೆ, ನನ್ನಾಣೆ. ಅವರ ಹಣ ಬೇಡ, ಪ್ರೀತಿಯೊಂದು ಸಾಕು. ಅದಕ್ಕಾಗಿ ಬೇಕಾದುದನ್ನು ಮಾಡಲು ಸಿದ್ಧನಾಗಿದ್ದೇನೆ. ಹೋಗಿ ಆ ರಾಗಗಳನ್ನು ಬಿಡಿಸಿ ಎಂದು ಚಂದ್ರಸಾನಿ ತನ್ನ ಕತ್ತಿನಲ್ಲಿದ್ದ ಹಾರ, ಕೈಯಲ್ಲಿದ್ದ ವಜ್ರದ ಕಂಕಣವನ್ನು ತೆಗೆದು ಅನಂತಯ್ಯನವರ ಕಾಲ ಬಳಿ ಸುರಿದಳು. ತೆಗೆದುಕೊಂಡು ಹೋಗಿ, ನಾನು ಕೊಟ್ಟೆನೆಂದು ಅವರಿಗೆ ಹೇಳಬೇಡಿ. ಸಿಟ್ಟಾದರು. ನಾನು ನಿನ್ನಿಂದ ಬೇಡಲೇ ಬಂದಿದ್ದೆ ತಾಯಿ, ಆದರೆ ಹಣವನ್ನಲ್ಲ. ಏನು ಬೇಕು ಹೇಳಿ, ಕೊಡಲು ಸಿದ್ಧವಾಗಿದ್ದೇನೆ. ಖಂಡಿತವೇ ಆ ಮಾತು? ಸೂರ್ಯಚಂದ್ರರೇ ಸಾಕ್ಷಿ. ಕೊಟ್ಟ ಮಾತು ಹಿಂಜರಿಯ ಕೂಡದು. ಇಲ್ಲ, ಎಂದಿಗೂ ಇಲ್ಲ. ಸರಿ. ಈಗೋ ತಾಯಿ, ನಾನು ಬ್ರಾಹ್ಮಣ, ಆದರೂ ಎಂದೂ ಕೈ ಚಾಚಿ ಯಾರನ್ನೂ ಬೇಡಿದವನಲ್ಲ. ಇಂದು ಬೇಡುತ್ತಿದ್ದೇನೆ. ಭಿಕ್ಷೆ ಎಂದು ಅವನನ್ನು ನನ್ನ ಉಡಿಯಲ್ಲಿ ಹಾಕು. ಸಿಡಿಲನ್ನು ಸೆಳೆದು ಬಿಟ್ಟಂತಾಯಿತು. ಆಕೆಗೆ ಆ ಮಾತು ಕೇಳಿ, ಅಯ್ಯೋ, ಇದೇನು ಭಿಕ್ಷೆ ಬೇಡಿದಿರಿ? ನನಗಾಗಿ ಅವನನ್ನು ನಾನು ಬೇಡುತ್ತಿಲ್ಲ ತಾಯಿ, ಅವನಿಗಾಗಿ ನಿನ್ನಿಂದ ಅವನನ್ನು ಬೇಡುತ್ತಿದ್ದೇನೆ. ನಿನ್ನ ವ್ಯಥೆಯನ್ನು ನಾನು ಬಲ್ಲೆ ತಾಯಿ. ನಿನ್ನನ್ನು ಅಗಲಿದ ಅವನಿಗೂ ಎಷ್ಟು ವ್ಯಥೆಯಾಗುವುದೆಂದು ಬಲ್ಲೆ.
ಆದರೆ ತ್ಯಾಗದ ಮೂಸೆಯಲ್ಲಿ ಯಾತನೆಯ ಕಿಚ್ಚಿನಲ್ಲಿ ಬೇಯದೆ ಕಾಮ ಪ್ರೇಮವಾಗದು. ಭಿಕ್ಷೆ ನೀಡು ತಾಯಿ. ಆಗಲಿ, ಅವರನ್ನು ಕಳಿಸುತ್ತೇನೆ. ಎದೆಯ ಕರುಳನ್ನೇ ಕಿತ್ತು ಹೊರಚೆಲ್ಲಿದಂತೆ ನುಡಿದು ಕೆಳಗುರುಳಿದಳು ಚಂದ್ರ. ಉಗ್ರವಿತೆಯ ದಾವಾನಲದಲ್ಲಿ ಸಿಲುಕಿ ಬೆಂಕಿಯಲ್ಲಿ ಸಿಕ್ಕ ಹಕ್ಕಿಯಂತೆ ಒಯ್ದಾಡುತ್ತಿದ್ದಳಾಕೆ. ಅನಂತಯ್ಯನವರಿಗೂ ಅದನ್ನು ನೋಡಲಾಗುವುದಿಲ್ಲ, ನೋಡುವುದಾಗಲಿಲ್ಲ. ಕಂಬನಿ ತುಂಬಿ ಕಣ್ಣು ಮುಂಜಾಯಿತು. ಆಕೆಯ ಬಳಿಯಲ್ಲಿ ಕುಳಿತು ತಲೆಯನ್ನು ಮೃದುವಾಗಿ ನೇವರಿಸಿ, ತಾಯಿ, ನೀನು ಈ ಲೋಕದ ಮನುಷ್ಯಳಲ್ಲ, ದೇವತಾ ಸ್ತ್ರೀ ಎಂದು ಹೇಳಿ ಉಕ್ಕಿ ಬರುವ ಅಳವನ್ನು ಬಿಗಿ ಹಿಡಿಯುತ್ತಾ, ನನ್ನನ್ನು ಕ್ಷಮಿಸು ತಾಯಿ, ನಾನು ಚಾಂಡಾಲ ಎಂದು ನುಡಿದು ಅಲ್ಲಿ ನಿಲ್ಲಲಾಗದೆ ಹೋಗಿಬಿಟ್ಟರು. ಎಷ್ಟು ಹೊತ್ತು ಗುರುಳಿದ್ದಳೋ ಏನೋ ಚಂದ್ರ. ಎದ್ದಾಗ ಅವಳ ಎದೆ ಮಸಣವಾಗಿತ್ತು. ಕಠೋರ ಕರ್ತವ್ಯ ಪಾಲನೆಯ ದೃಢ ನಿರ್ಧಾರ ಅವಳ ಮುಖದಲ್ಲಿ ಚಿತಾಗ್ನಿಯಂತೆ ಉರಿಯುತ್ತಿತ್ತು. ಮಂಕಾದ ಕಣ್ಣಿನಿಂದ ಬರೀ ಮುಗಿಲನ್ನು ದಿಟ್ಟಿಸುತ್ತಾ ಕುಳಿತಿದ್ದು. ಸ್ವಲ್ಪ ಸಮಯ ನಂತರ ದಾಸಿಯನ್ನು ಕೂಗಿ ಹೇಳಿದಳು, ಹಿಂದೆಂದು ಇರದಷ್ಟು ಸೊಗಸಾಗಿ ಇಂದು ಶಯ್ಯಾಗೃಹವನ್ನು ಶೃಂಗರಿಸು. ಹೊತ್ತಾಗಿದೆ, ನೀವು ಶೃಂಗಾರ ಮಾಡಿಕೊಳ್ಳುವುದಿಲ್ಲವೇ ತಾಯಿ? ನನಗೆ ಶೃಂಗಾರ ನಾಳೆ ಮಾಡುವೆಯಂತೆ. ಏಕೆ ತಾಯಿ? ಅತ್ತ ಆಗಿದೆ. ಕಂಬನಿಯ ಕರೆಗಟ್ಟಿದ ಮುಖವನ್ನು ನೋಡಿ ಆಕೆಯ ಮಾತಿನ ವಿಚಿತ್ರ ಧ್ವನಿ ಕೇಳಿ ಚಕಿತಳಾಗಿ ಕೇಳಿದಳು ದಾಸಿ. ಆ ಮಾತಿಗೆ ಉತ್ತರ ಕೊಡದೆ ಚಂದ್ರ ದಾಸಿಯ ಬೆನ್ನನ್ನು ನೇವರಿಸಿದಳು. ಆ ದಿನ ಶಯ್ಯಾಗೃಹವನ್ನು ಒಕ್ಕಾಗ ವೆಂಕಟಸುಬ್ಬಯ್ಯ ಅದರ ಶೃಂಗಾರ ವೈಭವವನ್ನು ಕಂಡು ಬೆರಗಾದರು. ಹಿಂದೆಂದೂ ಹಾಗೆ ಸಿಂಗರಿಸಿರಲಿಲ್ಲ. ಅದನ್ನು ಕಾಲಿಟ್ಟರೆ ಎಲ್ಲಿಯೂ ಸೌಂದರ್ಯ ಮುಕ್ಕಾಗುವುದೋ ಎನಿಸಿತು. ಮೃದುವಾಗಿ ಹೆಜ್ಜೆ ಇಡುತ್ತಾ ನಡೆದು ಮಂಚದ ಬಳಿ ಸಾರಿದರು. ಮಂಚದ ಮೇಲೆ ಹಾಸಿಗೆಯ ಬದಲು ಜಾಜಿಯ ಹೂವನ್ನೇ ಹಾಸಿದಂತಿದೆ. ಅದನ್ನು ನೋಡಿ ಅವರಿಗೆ ಮೊದಲ ರಾತ್ರಿಯ ನೆನಪಾಯಿತು. ಅಂದೇ ಹೂವು ಹಾಸಿಗೆಯಾಗಬಾರದು ಎಂದಿದ್ದರು. ಅಂದಿನಿಂದ ಅದು ತಪ್ಪಿತು. ಹಿಂದೇಕೆ ಮತ್ತಿದು ಬೇಡವೆಂದದ್ದನ್ನು ಮಾಡುವ ಆಟವೇ? ಚಂದ್ರ, ಚಂದ್ರ, ಅಸಹನೆಯ ತುಳುಕುವ ಧ್ವನಿಯಲ್ಲಿ ಕೂಗಿದರು ವೆಂಕಟಸುಬ್ಬಯ್ಯ. ಕರೆಯುವ ಮೊದಲೇ ತೋಳೊಳಗಿರುವ ಹೆಣ್ಣು ಇಂದು ಕರೆದರೂ ಬರದೆ ತಡ ಮಾಡುವುದೇಕೆ? ನಿಜ, ಸಂಜೆಯಿಂದಲೂ ಹಾಗೆ. ದಿನದ ಉಲ್ಲಾಸವಿಲ್ಲ. ಏನೋ ಮ್ಲಾನತೆ ಕವಿದಿದೆ. ಕಣ್ಣೊಳಗೆ ಬಂಧಿಸಿದ ಕಂಬನಿ ಒಳೆಯುವಂತೆ ಕಾಣುತ್ತಿದೆ. ಮಾತು ಏಕೋ ಬಿಗಿದು ಬರುತ್ತಿದೆ. ಏಕೆ? ತನ್ನ ಮೇಲೆ ಸಿಟ್ಟೆ? ಏನು ಕಾರಣ? ಅದಕ್ಕಾಗಿ ಮಾಡಬೇಡವೆಂದುದನ್ನೇ ಮಾಡಬೇಕೆ? ಮತ್ತೊಮ್ಮೆ ಕೂಗಿದರು ಆಕೆಯನ್ನು. ಮಳೆ ತುಂಬಿದ ಮೋಡ ನಿಧಾನವಾಗಿ ಚಲಿಸಿ ಬರುವಂತೆ ಬಂದಳು ಚಂದ್ರ. ಬಂದರೂ ಹತ್ತಿರ ಬರದೆ ಅಷ್ಟು ದೂರ ನಿಂತಿದ್ದಾಳೆ. ಇದೇನು ವಿಚಿತ್ರ ಈ ದಿನ ಚಂದ್ರ? ಏನೂ ವಿಚಿತ್ರವಿಲ್ಲ. ಬೇಡವೆಂದು ಆಡುವಂತಿದೆ ಆ ಮಾತು. ಇದೇನು ಮತ್ತೆ ಹಾಸಿಗೆಯ ಮೇಲೆ ಹೂವು? ಅಂದೇ ಬೇಡವೆನ್ನಲಿಲ್ಲವೇ? ಹೂವು ಹಾಸಿದರೇನಾಯಿತು? ಹೂವು ಮೈ ಕಾವಿಗೆ ಬಾಳಬಾರದೆಂದು ಹೇಳಿರಲಿಲ್ಲವೇ? ತಿಳಿಯದಂತೆ ಕೇಳುತ್ತೀಯಲ್ಲ. ಹೂವು ಬಾಡಲಿ, ಹಾಳಾಗಲಿ, ಬೆಂಕಿಗೆ ಬಿದ್ದು ಉರಿದು ಬೂದಿಯಾಗಿ ಹೋಗಲಿ, ಏನಾದರೆ ನಿಮಗೇನು? ತಮ್ಮ ಬೆಲೆಯೇ ತಮಗೆ ತಿಳಿಯದವರಿಗೆ ಹೂವಿನ ಬೆಲೆಯೇನು ಗೊತ್ತು? ಮಾತು ಏಟಿನಂತೆ ತಗುಲಿತು ಅವರಿಗೆ. ಚುರುಕು ತಗಿಲಿದ ಜಾತಿ ಕುದುರೆಯಂತೆ ಸೆಟೆದು ಕೇಳಿದರು. ನಿನ್ನ ಮಾತೆ ನನಗೆ ಅರ್ಥವಾಗುತ್ತಿಲ್ಲ ಚಂದ್ರ. ಹೀಗಾಗುವುದು ಹೇಳಿ ಹೂವಿಗಾಗಿ ಹೇಳುತ್ತೀರಾ? ನಿಮಗಾಗಿ ಹೇಳುವುದಿಲ್ಲವೇ? ವೆಂಕಟಸುಬ್ಬಯ್ಯ ಮಿಂಚಿನಂತೆ ಉರಿಯುವ ಆಕೆಯ ಕಣ್ಣುಗಳನ್ನೇ ನೋಡುತ್ತಿದ್ದರು. ನಿಮ್ಮ ಬಾಳಿಗೆ ಬೆಂಕಿ ಹೊತ್ತಿಸಿಕೊಂಡು ಹೂವಿಗಾಗಿ ಕಂಬನಿಗೆರೆಯುತ್ತೀರಾ? ನಿಮ್ಮ ಬಾಳು, ಆಸೆ, ಕನಸು ಎಲ್ಲಕ್ಕೂ ಸೂಡುವಟ್ಟಿ ಹೇಗೋ ಬಾಡುವ ಹೂವಿಗೆ ಮರುಗುತ್ತೀರಾ? ಎಲ್ಲ ನಟನೆ, ಸುಳ್ಳು. ನಿಮ್ಮ ಪ್ರೀತಿಯು ಸುಳ್ಳು. ಸೂಳೆಯ ಪ್ರೇಮಕ್ಕೆ ಸುಳ್ಳಿನ ಬೆಲೆ ಕೊಟ್ಟವರು ನೀವು. ಚಂದ್ರ, ನಿನಗೆಲ್ಲ ಹುಚ್ಚು ಹಿಡಿದಿದೆ. ಏನು ಮಾತನಾಡುತ್ತಿದ್ದೀಯ? ನಿನಗೆ ಯಾರೋ ಏನು ಹೇಳಿದ್ದಾರೆ? ನನ್ನ ಪ್ರೀತಿ ಸುಳ್ಳಲ್ಲ ಚಂದ್ರ. ಆ ಮಾತಾಡಿ ನನ್ನ ಕರುಳಿಗೆ ಉರಿ ಎತ್ತಿಸಬೇಡ. ವಿಹಲವಾಗಿ ಕೂಗಿದರು ವೆಂಕಟಸುಬ್ಬಯ್ಯ. ಸುಳ್ಳಲ್ಲ, ಮೋಸ. ಸಂಗೀತದ ಮೇಲೂ ನಿಮಗೆ ಪ್ರೀತಿ ಇತ್ತಲ್ಲವೇ? ಆದರೂ ನನಗಾಗಿ ರಾಗಗಳನ್ನು ಒತ್ತೆ ಇಟ್ಟಿರಿ, ತಾಯಿಯನ್ನು ಒತ್ತೆ ಇಟ್ಟಿರಿ, ಒತ್ತೆ ಇಟ್ಟು ಮರೆತು ಬಿಟ್ಟಿರಿ. ನಿಮ್ಮ ಪ್ರೇಮಕ್ಕೆ ಅಷ್ಟೇ ಬೆಲೆ. ರಾಗವನ್ನು ಒತ್ತಿ ಇಡುವಾಗ ದುಃಖವಾಗಲಿಲ್ಲವೇ ನಿಮಗೆ? ನಿಮ್ಮ ಕಲೆಗೆ ಮೋಹದ ಉರಿ ಒತ್ತಿದಾಗ ಕಂಬನಿ ಏಕೆ ಕರೆಯಲಿಲ್ಲ?
ಹೂವಿಗಾಗಿ ಕಂಬನಿಗೆರೆಯುತ್ತೀರಾ? ಸಂಗೀತಕ್ಕೆ ಗೋರಿ ಕಟ್ಟಿದ ಮೇಲೆ, ನಿಮ್ಮಲ್ಲಿ ಎಲ್ಲರೂ ಇಟ್ಟ ಕನಸಿಗೆ ಬೆಂಕಿ ಇಟ್ಟ ಮೇಲೆ ಇದಕ್ಕೇಕೆ ಅಳುತ್ತೀರಾ? ತುಳಿದು ಬಿಡಿ, ನಿರ್ದಯವಾಗಿ ತುಳಿದು ಬಿಡಿ. ಈ ಹೂವನ್ನು ನನ್ನನ್ನು ತುಳಿದು ಬಿಡಿ ಎಂದು ಚಂದ್ರ ಅವರ ಕಾಲ ಮೇಲೆ ಉರುಳಿದಳು. ಕಾರ್ಗಾಲದ ಸೊಕ್ಕಿನಲ್ಲಿ ಮಲೆತು ಬೋರ್ಗರೆಯುವ ಜಲಪಾತದಂತೆ ಮಾತು ಸುರಿಯಿತು. ಗರ ಬಡಿದವರಂತೆ ನಿಂತು ಕೇಳಿದರು ವೆಂಕಟಸುಬ್ಬಯ್ಯ. ಏನೋ ಮಿಂಚು ಹೊಳೆದಂತಾಯಿತು. ತಲೆ ಸುತ್ತಿ ಬಂತು. ಒಂದು ಗಳಿಗೆ ತಲೆ ಸಿಡಿದು ಹೋಗುವುದೇನೋ ಅನಿಸಿತು. ಹಾಸಿಗೆಯಲ್ಲಿ ಹಾಸಿದ ಹೂವು ಅವರನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಂತಾಯಿತು. ನೆಲದ ಮೇಲೆ ಭಗ್ನ ದೇವತಾ ವಿಗ್ರಹದಂತೆ ಉರುಳಿದ ಚಂದ್ರಳನ್ನು ನೋಡಿದರು. ಕಣ್ಣಿನಲ್ಲಿ ಕಂಬನಿ ಕೋಡಿಯಾಗಿ ಏರಿಯಿತು. ನೀನು ಆಡಿದುದು ನಿಜ ಚಂದ್ರ. ನಾನು ದ್ರೋಹಿ, ತಾಯಿಗೆ ದ್ರೋಹ ಮಾಡಿದೆ. ನಾನಾವುದಕ್ಕೂ ಅರ್ಹನಲ್ಲ, ನಿನ್ನ ಪ್ರೀತಿಗೂ ಅರ್ಹನಲ್ಲ. ಚಂದ್ರ, ನೀನು ಬೆಳಕಾದೆ. ಬರುತ್ತೇನೆ ಚಂದ್ರ. ದ್ರೋಹ ಮಾಡಿದ ಮುಖ ನಿನಗೆ ತೋರುವುದಿಲ್ಲ. ಮುಖ ಮುಚ್ಚಿ ಬಾಗಿಲ ಕಡೆ ಹೊರಟರು ವೆಂಕಟಸುಬ್ಬಯ್ಯ. ಚಂದ್ರ ಅವರ ಕಾಲನ್ನು ಬಿಗಿಯಾಗಿ ಹಿಡಿದಿದ್ದಳು. ಹಾಗೆಯೇ ಅವರ ಕಾಲನ್ನು ಕಂಬನಿಯಿಂದ ತೊಳೆಯುತ್ತಾ, ನನ್ನ ದೊರೆಯೇ, ನನ್ನನ್ನು ಕ್ಷಮಿಸಿ. ನಿಮ್ಮ ಮನ ನೋಯಿಸಿದೆ ನಾನು. ನಿನ್ನನ್ನು ಕ್ಷಮಿಸಬೇಕೆ? ಕುರುಡನಿಗೆ ಕಣ್ಣು ಕೊಟ್ಟ ನಿನ್ನನ್ನು ಕ್ಷಮಿಸಬೇಕೆ? ಚಂದ್ರ, ನೀನು ನನ್ನ ಗುರುವಾದೆ, ದಾರಿ ತೋರಿಸಿದೆ ಚಂದ್ರ. ಈ ಪಾಪಿಯನ್ನು ಉದ್ಧಾರ ಮಾಡಿದೆ. ನನ್ನ ಕಾಲು ಬಿಡು. ಇಲ್ಲಿ ನಿಂತು ಈ ಪ್ರೇಮದ ಪವಿತ್ರ ಮಂದಿರವನ್ನು ನನ್ನ ಉಸಿರಿನಿಂದ ಕಲುಷಿತಗೊಳಿಸಲಾರೆ. ಹೋಗು ನನ್ನ ದೊರೆ. ಜಗತ್ತನ್ನು ಗೆದ್ದು ಬಾಳಬೇಕಾದವರು ಹೆಣ್ಣಿನ ಹಾಳಾಗಬಾರದು. ದಾಸೆಯ ಒಂದು ಮಾತು ನಡೆಸಿಕೊಡುತ್ತೀರಾ? ಏನು ಬೇಕು ಕೇಳು ಚಂದ್ರ. ನನ್ನ ದೊರೆಗಿಂದು ಎಷ್ಟು ದುಃಖವಾಗುತ್ತಿದೆ ಎಂದು ಬಲ್ಲೆ. ಈ ದುಃಖದಲ್ಲಿ ಜೀವಕ್ಕೆ ಅಪಾಯ ಮಾಡಿಕೊಳ್ಳುವುದಿಲ್ಲವೆಂದು ಮಾತು ಕೊಡಬೇಕು. ಆ ಮಾತು ಕೊಡುವವರೆಗೂ ಕಾಲು ಬಿಡುವುದಿಲ್ಲ. ಆ ಮಾತು ಕೇಳಿ ವೆಂಕಟಸುಬ್ಬಯ್ಯನವರ ಮೈ ಮನಸ್ಸಿಗೆ ಒಮ್ಮೆಲೆ ಉರಿ ಹತ್ತಿಸಿದಂತಾಯಿತು. ಚಂದ್ರ, ನಿನಗೆ ನನ್ನ ಮೇಲೆಷ್ಟು ಪ್ರೀತಿ, ಈಗಲೂ ನನ್ನ ಚಿಂತೆಯೇ. ಮಾತು ಕೊಡಿ ದೊರೆ. ಈ ಪಾಪಿಯ ಜೀವಕ್ಕೆ ಇಷ್ಟು ಬೆಲೆಯೇ? ದೇವತೆ ಕಾಲು ಕಟ್ಟಿ ಬೇಡಬೇಕೆ? ಆಗಲಿ ಚಂದ್ರ, ನಿನ್ನ ಮಾತಿಗೆ ಇಲ್ಲವೆನ್ನಲಾರೆ. ಆ ಮಾತು ಕೇಳಿ ಚಂದ್ರ ಮೇಲೆದ್ದು ನಿಂತು ಹೇಳಿದಳು, ಇನ್ನು ಹೋಗಿ, ಈ ಕೂಪದಿಂದ ಹೋಗಿ. ಆದರೆ ಹೋಗುವ ಮುನ್ನ ಕಡೆಯ ಬಾರಿಗೆ ಎಂದು ಆ ಮಾತು ಹಾಡಲಾರದೆ ಚಂದ್ರ ತುಟಿಯೊಡ್ಡಿದಳು. ತನ್ನ ಜೀವನವನ್ನೇ ದಾರಿ ಎರೆದಂತೆ ಮುತ್ತಿಟ್ಟು ವೆಂಕಟಸುಬ್ಬಯ್ಯ ನಿಲ್ಲಲಾರದೆ ಓಡಿದರು. ಕುರುಡನಂತೆ ಗೋಡೆ ಬಾಗಿಲು ಕಾಣದೆ ತಡವರಿಸುತ್ತಾ ಓಡಿದರು. ಸಿಡಿಲು ಹೊಡೆದ ಮರುಗಳಿಗೆಯಂತೆ ದಿಗ್ಗನೆ ಮೌನ ಕವಿಯಿತು ಕೋಣೆಯಲ್ಲಿ. ಆಕೆಯ ಬಾಳಿನಲ್ಲಿ, ಬರಿದಾದ ಬಾಳಿನಲ್ಲಿ ರುದ್ರ ಮೌನದ ಪ್ರಳಯ ತಾಂಡವ ನಡೆಯಿತು. ಒಂದು ಗಳಿಗೆ ಬರಿದಾದ ಬಾಗಿಲನ್ನು ದಿಟ್ಟಿಸುತ್ತಾ ಎಚ್ಚರದಪ್ಪಿದಂತೆ ನಿಂತಿದ್ದಳು ಚಂದ್ರ. ಇದ್ದಕ್ಕಿದ್ದ ಹಾಗೆ ಕತ್ತಲ ಮಳೆ ಸುರಿದಂತಾಗಿ ಹುಚ್ಚಾಗಿ ಕೋಣೆಯನ್ನೆಲ್ಲ ದಿಟ್ಟಿಸಿದಳು. ಮಂಚ, ಹೂಮಾಲೆ, ಕಂಚಿನ ವಿಗ್ರಹ, ಪರಿಮಳ ಧೂಪ ಅಗ್ನಿ ಚಕ್ರದಂತೆ ಸುತ್ತಿ ಅವಳೆದೆಯ ಮೇಲೆ ಎರಗಿತು. ಆ ಹೊಡೆತವನ್ನು ತಾಳಲಾರದಂತೆ ತತ್ತರಿಸಿ ಜೋಂಪಿಸಿ ಕೆಳಗೆ ಬಿದ್ದಳು. ಹೆಪ್ಪುಗಟ್ಟಿದ ಮೌನ ಕಿಡಿಸೋಕಿದ ಮದ್ದಿನಂತೆ ಅಸ್ಫುಟವಾಗಿ ಹೊರಹೊಮ್ಮಿತು. ಚಂದ್ರ ಬಿಕ್ಕಿ ಬಿಕ್ಕಿ ಹತ್ತಳು. ನೆಲದಲ್ಲಿ ಹೊರಳಾಳಿದಳು. ಹುಚ್ಚಿಯಂತೆ ಮಂಚವನ್ನು, ವಿಗ್ರಹವನ್ನು, ನೆಲವನ್ನು ತಬ್ಬಿ ಹತ್ತಳು. ಮೃದುವಾದ ರತ್ನಗಂಬಳಿಯಲ್ಲಿ ಆತನ ಹೆಜ್ಜೆಯ ಗುರುತಿದ್ದ ಕಡೆಗೆ ಹೂ ಹಾಕಿ ಮುತ್ತಿಟ್ಟಳು. ಮಂಚಕ್ಕೆ ಹಾಕಿದ ಹೂ ಮಾಲೆಗಳನ್ನು ಕಿತ್ತು ಮೈ ಮೇಲೆ ಹಾಕಿಕೊಂಡಳು. ಓಡಿ ಹೋದ ಅವರನ್ನು ಹಿಡಿಯುವಂತೆ ಮೂಡಿದಳು. ಗೋಡೆಗೆ ಅಣೆಗಟ್ಟಿಸಿದಳು. ನೀವಿಲ್ಲದೆ ನಾನು ಬದುಕಲಾರೆ ದೊರೆ ಎಂದು ಚೀರಿ ಕೆಳಗುರುಳಿದಳು, ಕೀಲು ಕಳಚಿದ ತಾರಿಯಂತೆ. ಮರುದಿನ ಚಂದ್ರಸಾನಿ ಮೂಗುಬೊಟ್ಟಿನ ವಜ್ರವನ್ನು ಅರೆದು ಕುಡಿದು ಮೃತಳಾದಳೆಂದು ತಿಳಿದು ಊರಿನ ಜನ ವ್ಯಥೆಪಟ್ಟರು. ಅನಂತಯ್ಯ 3 ದಿನ ವೆಂಕಟಸುಬ್ಬಯ್ಯನವರನ್ನು ಮನೆಯಿಂದ ಹೊರಗೆ ಬಿಡಲಿಲ್ಲ. ಊಟ ನಿದ್ರೆಯನ್ನು ಬಿಟ್ಟು 4-6 ದಿನ ಸುಮ್ಮನೆ ಕಂಬನಿಗೆರೆಯುತ್ತಾ ಶಿಲಾವಿಗ್ರಹದಂತೆ ಕುಳಿತಿದ್ದ ಅವರು ಹೇಳಿದರು, ಹೆದರಬೇಡಿ ಮಾವ, ನಾನು ಸಾಯುವುದಿಲ್ಲ. ನನ್ನ ದೇವತೆಗೆ ಮಾತು ಕೊಟ್ಟಿದ್ದೇನೆ. ಏನೆಂದು? ನನ್ನ ಕೈಯಾರೆ ಜೀವಕ್ಕೆ ಅಪಾಯ ಮಾಡಿಕೊಳ್ಳುವುದಿಲ್ಲವೆಂದು. ತಾನು ಸಾಯುವ ನಿಶ್ಚಯ ಮಾಡಿ ನನ್ನ ಬದುಕಿಗೆ ಭದ್ರತೆ ಮಾಡಿದಳು ನನ್ನ ಚಂದ್ರ. ಆ ಮಾತು ಕೇಳಿ ಅನಂತಯ್ಯನವರಿಗೂ ತಡೆಯಲಿಲ್ಲ.
ಮಗುವಿನ ಹಾಗೆ ಹತ್ತು ಹೇಳಿದರು. ಆಕೆ ಈ ಲೋಕದ ಹೆಣ್ಣಲ್ಲ, ದೇವತೆ.